ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರಣಿಗೆ. ನಂದಿ ವಾಹನ ನಿರ್ದುಧರೆಯೋಳವತರಿಸಿ ಬಂದಾತಗೆ. ಮಂದಮತಿಗಳ ಕೂಡಲೀಲಾ ಮಾಡಿ ಉದ್ಧರಿಪಾತಗೆ. ಅಂಧಕಾರವ ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ. ಪಾಲಿಸುವ ಗುರುನಾಥಗೆ. ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಪವಿತ್ರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ಸ್ವರೂಪರಾಗಿರ್ತಕ್ಕಂಥ ಲೀಲಾವಧೂತರು ಶಿವರಾಮಾವಧೂತರ ಪವಿತ್ರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಶಿವಶರಣಾನಂದರ ಬಸವಾನಂದಜ್ಜನವರ ಪಾದಾರವಿಂದಗಳಿಗೆ ಶಿರವಾಗಿ ಯಾವ ಈ ವೇದಾಂತ ಪರಿಷತ್ತಿನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ವಿಶ್ವ ಕುಟುಂಬಿ ನಿರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಹಣೆಮಣೆದು ಶ್ರೀಮಠದ ಪೀಠಾಧಿಪತಿಗಳಾಗಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ನತಮಸ್ತಕನಾಗಿ ವೇದಾಂತ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೂ ಶರಣೆಂದು ಈ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ಸಲ್ಲಿಸಿ, ಪುಣ್ಯಾತ್ಮರೇ, ಇಲ್ಲಿಯ ಪರ್ಯಂತರ ಎಲ್ಲ ಪೂಜ್ಯರು ತಿಳಿಸ್ತಾ ಬಂದರು. ಈಗ ಹೇಳಿದಂಥ ನಿಮ್ಮ ಭಾಗದ ಸ್ವಾಮೀಜಿಯವರು ಸ್ವರೂಪಾನಂದ ಅಜ್ಜವರು ಅವರು ಹೇಳಿದರು, ಏನೇನು ಹೇಳಿದರು, ನಮಗಂತೂ ಅದು ಏನು ತಿಳಿಲಿಲ್ಲ. ಅದು ಆಂಟಿ ಅನ್ನೋದು ಅಷ್ಟೇ ತಿಳಿದು ಹೊರತಾಗಿ ಉಳ್ಕಾದ ಏನು ನಮಗೆ ಗೊತ್ತಾಗಲಿಲ್ಲ. ನಿಮಗೆಲ್ಲ ತಿಳಿತು, ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ. ಹಿಂಗಾಗ್ತದೆ ನೋಡ್ರಿ ಪರಿಸ್ಥಿತಿ. ಇರಲಿ, ಯಾಕಂತಂದ್ರೆ ನಿಮ್ಮ ಭಾಗದವ್ರು ಒಬ್ರು ಬೇಕಲ್ಲ ನಿಮಗೆ ಪ್ರವಚನ ಹೇಳಕ್ಕೆ, ಇಲ್ಲ ನಿಮ್ಮ ಭಾಷೆ ಮರ್ತು ಹೋಗ್ತತಿ. ಇಲ್ಲಿಯ ಪರ್ಯಂತರ ನಿನ್ನೆ ಏನು ಹೇಳಿದ್ವಿ, ಗುರುಪಾದ ಸೇವೆ ಅನ್ನುವಂಥ ವಿಚಾರ ಹೇಳಿದ್ವಿ. ಏನಪ್ಪ ಅಂತಂದ್ರೆ ಶರಣರ ಸಂಘ, ನಿಜಗುಣರು ಶಾಂತರೊಡನಾಡು ಅಂತ ಹೇಳಿದ್ದಾರೆ. ಇಲ್ಲಿ ಶರಣರ ಸಂಘ ಮಹತ್ವದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಬಂದರು. ಅದಕ್ಕಾಗಿ ಧನ ಕನಕ ಸಭಹಿ ಸುಲಭ, ಸಂತ ಸಂಘ ದುರ್ಲಭ ಅಂತ ಹೇಳ್ತಾರೆ. ಲೋಕದೊಳಗೆ ಎಲ್ಲವನ್ನ ನಾವು ಗಳಿಸ್ಬೋದು, ಪ್ರಾಪ್ತಿ ಮಾಡಿಕೊಳ್ಬಹುದು. ಆದರೆ ಮಹಾತ್ಮರ ಸಂಘ ಸಿಗೋದೇ ದುರ್ಲಭ. ಅದು ಪುಣ್ಯ ಇದ್ರೆ ಮಾತ್ರ ಪ್ರಾಪ್ತಿ ಆಗ್ತದೆ. ತ್ರಯಮೇವ ತದ್ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯಾತ್. ಮಹಾಜನ ಸಂಶ್ರಯಾತ್ ಅಂತಂದ್ರೆ ಮಹಾತ್ಮರ ಸಂಘ ಸಹವಾಸ ಅಂತ ಹೇಳ್ತಾ ಬಂದರು. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಅವರು ಕಾತೆ ಕಾಂತ ಧನಗತ ಚಿಂತಾ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೇ ನೌಕಾ. ಏ ಮನುಷ್ಯನೇ, ನಿನಗೆ ನಿನ್ನ ಜೀವನದಲ್ಲಿ ನಿನ್ನ ಮಡದಿ ಮಕ್ಕಳ ಚಿಂತೆ, ನಿನ್ನ ಸಂಸಾರದ ಚಿಂತೆಯಿಂದ ನಿನಗೆ ಏನೂ ಪ್ರಯೋಜನ ಇಲ್ಲ. ಅದರಿಂದ ವ್ಯರ್ಥವಾಗಿ ನಿನ್ನ ಆಯುಷ್ಯ ಹೋಗುತ್ತದೆ, ಕ್ಷೀಣ ಆಗ್ತದೆ ನಿನ್ನ ದೇಹ ಹೊರತಾಗಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕಾಗಿ ಮೂರು ಲೋಕದಲ್ಲಿ ಅಂತಾರೆ ಅವರು, ತ್ರಿಜಗತಿ, ಮೂರು ಲೋಕದೊಳಗೆ ನಿನ್ನನ್ನು ಭವಸಾಗರ ದಾಟಿಸ್ತಕ್ಕಂಥ ಯಾವುದಾದ್ರೂ ಒಂದು ಉಪಾಯ ಇದ್ರೆ, ನೌಕೆ, ನದಿ ದಾಟಲಿಕ್ಕೆ ಒಂದು ನೌಕೆ ಅಂತಿರ್ತದಲ್ಲ,
ಅಂಥ ಉಪಾಯ ಯಾವುದಾದ್ರೂ ಒಂದಿದ್ರೆ ಅದೇ ಸತ್ಸಂಗ, ಮಹಾತ್ಮರ ಸಂಘ ಅಂತ ಹೇಳಿದರು ಆಚಾರ್ಯರು. ಅದಕ್ಕೋಸ್ಕರವಾಗಿ ದಾಸರು ಕೂಡ ಸತ್ಯರ ನಡೆ ತೀರ್ಥ, ನಿತ್ಯರ ನುಡಿ ತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿವ ನೀರು ಎತ್ತನದು ತೀರ್ಥ ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾ ಇದ್ದಾನ, ಸತ್ಯರ ನಡೆ ತೀರ್ಥ, ನಿತ್ಯರ ನುಡಿ ತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿವ ನೀರು ಎತ್ತನದು ತೀರ್ಥ. ಅದಕ್ಕಾಗಿ ಹಿರಿದೊಂದು ಕರ್ಮವನ್ನು ಮಾಡಿ ಹರಿವ ನೀರೊಳಗೆ ಮುಳುಗಿದರೆ ಪಾಪ ಕರಗಲು ಅದೇನು ಎರೆಹೆಂಟೆಯೇ ಅಂತ ನಾವು ಸರ್ವಜ್ಞನೇ. ಏನ್ರಿ, ಇನ್ನು ಅನೇಕ ಪಾಪ ಕರ್ಮಗಳನ್ನು ಮಾಡಿ ನದಿ ತೀರಗಳಲ್ಲಿ ಹೋಗಿ ಮೂಗು ಹಿಡಿದ ಮುಳುಗಿ ಬಂದ್ರೆ ಪಾಪ ಹೋಗಾಕ ಅದೇನ ಮಣ್ಣಿನ ಹೆಂಟೆನ ಅದು, ಎರೆ ಮಣ್ಣಿನ ಹೆಂಟೆ ಏನದು? ಪಾಪ ನಿನ್ನ ಶರೀರಕ್ಕೆ ಹತ್ತಿಲ್ಲ, ಅದು ನಿನ್ನ ಅಂತಃಕರಣಕ್ಕೆ ಹತ್ತಿದೆ ಆ ಪಾಪ. ಅಂತಃಕರಣಕ್ಕೆ ಹತ್ತಿರುವಂಥ ಪಾಪ, ಮನಸ್ಸಿಗೆ ಹತ್ತಿರುವಂಥ ಕೊಳೆ, ಅದು ಯಾವುದರಿಂದ ಹೋಗುತ್ತದೆ? ಅದು ಯಾವುದರಿಂದ ಹೋಗ್ತದೆ ಅಂತಂದ್ರೆ ಮಹಾತ್ಮರ ಸಹವಾಸದಿಂದ. ಅದಕ್ಕಾಗಿ ಬಟ್ಟೆ ಮಾಸಿದೊಡೆ ಮಡಿವಾಳನಿಗೆ ಕೊಡು, ಮಂಡೆ ಮಾಸಿದೊಡೆ ಮಜ್ಜನಕ್ಕೆ ಕೊಡು. ಬಟ್ಟೆ ಮಾಸಿದೊಡೆ ಮಡಿವಾಳನಿಗೆ ಕೊಡು, ಮಂಡೆ ತಲೆ ಕ್ಷೌರ ಬೆಳೆದಿತ್ತಂತಂದ್ರೆ ಮಜ್ಜನಕ್ಕೆ ಕೊಡು. ಮನಸ್ಸು ಮಾಸಿದೊಡೆ ಶರಣರ ಅನುಭಾವದಲ್ಲಿಡು ಅಂತ ಹೇಳಿದರು. ಶರಣರ ಸಂಘವನ್ನು ಮಾಡು. ಅದಕ್ಕೋಸ್ಕರವಾಗಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾರ, ಕೆರೆ ಬಾವಿಗಳು ಮೈ ತೆರೆದರೆ ಗೊರಸು ಚಿಪ್ಪುಗಳನ್ನೇ ಕಾಣಬಹುದು. ಕೆರೆ ಬಾವಿಗಳು ಬತ್ತಿ ಹೋದರೆ, ಕೆರೆ ಬಾವಿಗಳು ಮೈ ತೆರೆದರೆ ಗೊರಸು ಚಿಪ್ಪುಗಳನ್ನು ಕಾಣಬಹುದು. ವಾರಿದಿಯು ಮೈ ತೆರೆದರೆ ಮುತ್ತು ರತ್ನಗಳನ್ನು ಕಾಣಬಹುದು. ವಾರಿದಿ ಅಂದ್ರೆ ಸಮುದ್ರ. ವಾರಿದಿಯು ಮೈ ತೆರೆದರೆ ಮುತ್ತು ರತ್ನಗಳನ್ನು ಕಾಣಬಹುದು. ಕೂಡಲ ಸಂಗನ ಶರಣರು ಮನ ತೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು ಅಂತ ಶರಣರು ಈ ರೀತಿ ಹೇಳ್ತಾ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಸುಭಾಷಿತ ಕವಿಗಳು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂಸಾರ ವಿಷವೃಕ್ಷಸ್ಯ, ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೇ ಅಮೃತೋಪಮೆ ಕಾವ್ಯಾಮೃತ ರಸಸ್ವಾದ ಸಂಗತಿ ಸುಜನೈವ ಸಹ. ಸಂಸಾರವೆಂಬ ವಿಷದ ವೃಕ್ಷದಲ್ಲಿ, ವಿಷದ ಗಿಡದಲ್ಲಿ ಎರಡು ಅಮೃತ ರೂಪವಾಗಿರ್ತಕ್ಕಂಥ ಹಣ್ಣುಗಳಿದ್ದಾವೆ, ಅಮೃತ ಫಲಗಳಿದ್ದಾವೆ. ಒಂದು ಕಾವ್ಯಶಾಸ್ತ್ರಗಳನ್ನು ಓದುವುದು, ತಿಳಿದುಕೊಳ್ಳುವುದು. ಇನ್ನೊಂದೇನಪ್ಪ ಅಂತಂದರೆ ಮಹಾತ್ಮರ ಸಂಘ, ಸದ್ಗುರುನಾಥನ ಸಂಘ. ಅದಕ್ಕಾಗಿ ಒಂದು ಉದಾಹರಣೆ ಏನಪ್ಪ ಅಂತಂದರೆ, ಈಗಾಗಲೇ ಹೇಳಿದಂತೆ ಯಾರ ಸಂಘವನ್ನು ಮಾಡಬೇಕು ಅಂತಂದರೆ ಸದ್ಗುರುನಾಥನ ಸಂಘವನ್ನು ಮಾಡಬೇಕು. ನಿಜಗುಂಡ್ರು ಹೇಳಿದಾರಲ್ಲ, ಮಂಗಳಾತ್ಮಕ ನಿನ್ನ ಸಂಘದಿಂದೆನ್ನ ಕರಣಂಗಳಂ ಮರವೆ ಮುಸುಕದ ರವಿಯ ತುರಗಂಗಳಿಗೆ ತಿಮಿರ ಭಯವೆಂತು. ರವಿಯ ತುರಗಂಗಳಿಗೆ ಅಂದರೆ ಸೂರ್ಯನ ಕಿರಣಗಳಿಗೆ, ತುರಗ ಅಂದರೆ ಕುದುರೆ, ರವಿಯ ಸೂರ್ಯನ ಕುದುರೆ ಅಂದರೆ ಸೂರ್ಯನ ಕಿರಣಗಳಿಗೆ ಕತ್ತಲೆಯ ಭಯ ಐತೇನು ಅಂತಂದರೆ ಇಲ್ಲ. ಜ್ಞಾನಿಗಳ ಸಂಘ ಮಾಡಿದಾಗ ಅಜ್ಞಾನ ಅನ್ನುವಂಥದ್ದು ನಿನ್ನ ಹತ್ರ ಬರೋದಿಲ್ಲ. ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ, ಅಲ್ಲದಹುದೆಂಬ ಅಜ್ಞಾನಿಗಳ ಒಡನಾಟ ಕಲ್ಲು ಹಾಯ್ದಂತೆ ಸರ್ವಜ್ಞ. ಏನ್ರಿ, ಬಲ್ಲವರ ಒಡನಾಟ ಬೆಲ್ಲ ತಿಂದಂಗಂತ, ಬೆಲ್ಲವನ್ನು ಮೆದ್ದಂತೆ. ಅಲ್ಲದಹುದೆಂಬ ಅಜ್ಞಾನಿಗಳ ಸಂಘ ಕಲ್ಲಿಗೆ ತಲೆ ಜಜ್ಕೊಂಡಂಗ ಅಂತ ಹೇಳಿದ ಸರ್ವಜ್ಞ. ಇನ್ನೊಂದು ಕಡೆ ಹೇಳ್ತಾ ಇದ್ದ, ನಾವು ಮೊಲನಾಯಿ ಬೆನ್ನಟ್ಟಿ ಗೆಲ್ಲಲಹುದು ಎಂದರೆ ಗೆಲ್ಲಲಹುದು ಎನ್ನಬೇಕು, ಮೂರ್ಖನೊಡನೆ ಕಲಹ ಬೇಡೆಂದ ಸರ್ವಜ್ಞ. ಮೊಲನಾಯಿ ಬೆನ್ನಟ್ಟಿ ಗೆಲ್ಲಲಹುದು ಎಂದರೆ,
ಮೊಲ ನಾಯಿಯನ್ನ ಬೆನ್ನ ಹತ್ತಿ ಗೆಲ್ತದ ಅಂತ ಅವ್ರು ವಾದ ಮಾಡಿದ್ರೆ ಹೌದಪ್ಪ ನಿಂದ ಸರಿ ಐತಿ ಅಂತ ನಾವು ದೂರ ಸರಿಬೇಕಂತ, ದೂರ ಇರಬೇಕಂತ ದುರ್ಜನರ ಕೂಡ. ಮೂರ್ಖನೊಡನೆ ಕಲಹ ಬೇಡೆಂದ ಸರ್ವಜ್ಞ. ಅದಕ್ಕಾಗಿ ದುರ್ಜನರ ಸಂಘದಿಂದ ದುರ್ಗತಿ, ಸಜ್ಜನರ ಸಂಘದಿಂದ ಸದ್ಗತಿ. ಒಂದು ಮಾತೇನಪ್ಪ ಅಂತಂದ್ರೆ, ಸಿದ್ಧಾರೂಢಪ್ಪ ತನ್ನ ಸಂಚಾರದ ಸಮಯದೊಳಗೆ ಕಾವೇರಿ ನದಿಯ ತೀರದಲ್ಲಿ ಕುರಿ ಕಾಯುವ ಬಾಲಕರ ಜೊತೆಗೆ ಆಟ ಆಡ್ತಾ ಇದ್ದ ಸಿದ್ಧಾರೂಢಪ್ಪ. ಆ ಸಂದರ್ಭದಲ್ಲಿ ಒಂದು ಕ್ರೂರ ಪ್ರಾಣಿ, ಒಂದು ಹುಲಿ, ವ್ಯಾಘ್ರ, ಅದು ಸಿದ್ಧಾರೂಢಪ್ಪನ ಹತ್ರಕ್ಕೆ ಬರ್ತದ. ಸಿದ್ಧಾರೂಢಪ್ಪನ ಸಂಘ ಸಹವಾಸ ಮಾಡ್ತದ. ಅದು ಪ್ರಾಣಿ, ಮನುಷ್ಯರಲ್ಲ, ಪ್ರಾಣಿಗಳು ಉದ್ಧಾರ ಆಗಿದ್ದಾವ ಮಹಾತ್ಮರ ಸಂಘದಿಂದ. ಆ ವ್ಯಾಘ್ರ ಸಿದ್ಧಾರೂಢಪ್ಪನ ಹತ್ರ ಬಂದು ಅವರ ಜೊತೆಗೆ ಅವರ ಒಡನಾಟ ಮಾಡ್ತದ. ಆ ಪ್ರಾಣಿ ಹುಲಿ, ಸಿದ್ಧಾರೂಢಪ್ಪರು ದಿನ ಅದರ ಜೊತೆಗೆ ಆಟ ಆಡ್ತಾರ, ಅದರ ಕಿವಿ ಹಿಡಿತಾರ, ಅದರ ದುಬ್ಬದ ಮೇಲೆ ಕೈ ಇಡ್ತಾರ. ಹೀಗೆಲ್ಲ ನಡೆದಿರುವಂಥ ಸಮಯದೊಳಗೆ ಒಬ್ಬ ಬೇಟೆಗಾರ ಅದಕ್ಕೆ ಗುರಿ ಇಟ್ಟು ಗುಂಡ ಹಾಕ್ತಾನ. ಆ ಸಮಯದೊಳಗೆ ಅದು ಬಂದು ಸಿದ್ಧಾರೂಢಪ್ಪನ ಪಾದದ ಮೇಲೆ ಪ್ರಾಣ ಬಿಡ್ತದ. ಕಣ್ಣೀರು ಹಾಕ್ತಾ ಪ್ರಾಣ ಬಿಡ್ತದ ಆ ವ್ಯಾಘ್ರ. ಅವಾಗ ಸಿದ್ಧಾರೂಢಪ್ಪ ಅವಾಗ ಆಶೀರ್ವಾದ ಮಾಡಿದ ಅದಕ್ಕೆ, ಆಯ್ತು ತಗೊಳಪ್ಪ, ನೀ ದುಃಖ ಮಾಡಬೇಡ, ಮುಂದಿನ ಜನ್ಮದೊಳಗೆ ಮತ್ತೆ ನೀ ನನ್ನ ಹತ್ರ ಬರ್ತಿ, ಮತ್ತೆ ನೀ ನನ್ನ ಸಹವಾಸದಲ್ಲೇ ನೀ ಇರುವಂಥವನಾಗು ಅಂಥೇಳಿ ಸಿದ್ಧಾರೂಢಪ್ಪರು ಆಶೀರ್ವಾದ ಮಾಡಿದ್ರ. ಅದಕ್ಕೆ ಮಂಗಳಾರತಿ ಪದ್ಯದೊಳಗೆ ಒಂದು ನುಡಿ ಹೇಳಿದ್ದಾರೆ, ಏನು? ವ್ಯಾಘ್ರ ವಿಪ್ರನು ನರನು ಆಗಿ ಜನಿಸಿ ಬಂದನು ಭೂಮಿಗೆ, ಗುರು ಕರುಣೆಯಲ್ಲಿ ಗುರುನಾಥರು ಆರೂಢ ಮಾರ್ಗದಿ ಹೊಳೆವಗೆ ಅಂಥೇಳಿ ಸಿದ್ಧಾರೂಢಾಜ್ಜನ ಮಂಗಲ ಪದ್ಯದಲ್ಲಿ ಈ ಮಾತು ಹೇಳಿದ್ದಾರೆ. ತದನಂತರ ಶಿಷ್ಯ ಗುರುನಾಥಾರೂಢರಾಗಿ ಹುಟ್ಟಿ ಬಂದರು. ಹುಟ್ಟಿ ಬಂದ ನಂತರ ಸಣ್ಣ ಹುಡುಗಿದ್ದಾಗ ಗುರಪ್ಪಜ್ಜ ಸಿದ್ಧಾರೂಢಪ್ಪನ ಮೈ ಮೇಲೆ ಆಡ್ತಿದ್ನಂತ, ಭಾಳ ಕಾಡಿಸ್ತಿದ್ನ, ಮೈ ಮೇಲೆ ಹತ್ತೋದು ಮಾಡೋದು ಮಾಡ್ತಿದ್ನಂತ. ಕೆಲವರು ಭಕ್ತರು ಕೇಳ್ತಾರೆ, ಯಪ್ಪ ಆ ಹುಡುಗ ನಿನ್ಗೆ ಅಷ್ಟು ಕಾಡಿಸಿದ್ರು ಸುಮ್ಮನೆ ಇರ್ತೀಯಲ್ಲ ಅಂತ ಕೇಳಿದ ಒಬ್ಬ ಭಕ್ತ. ಸಿದ್ಧಾರೂಢಪ್ಪ ಹೇಳ್ತಾನ, ಇಲ್ಲಪ್ಪ, ಹಿಂದಿನ ಜನ್ಮದೊಳಗೆ ನಾವು ಭಾಳ ಕಾಡಿಸೇನಿ, ಅದಕ್ಕೆ ಅವನು ನನಗೆ ಹಂಗೆ ಮಾಡಕತ್ತಾನೀಗ ಅಂತ ಈ ಮಾತು ಹೇಳಿದ್ರಂತ ಸಿದ್ಧಾರೂಢಪ್ಪ ಅವರು. ಅದಕ್ಕಾಗಿ ಏನಪ್ಪ ಅಂತಂದ್ರೆ, ಅಂಥ ಸದ್ಗುರುನಾಥನ ಸಂಘ ಸಹವಾಸ ಮಾಡಿದರೆ ಸಾಕು, ನಮಗೆ ಶಾಸ್ತ್ರ ತಿಳಿಲಿ ಅಥವಾ ತಿಳಿದೇ ಇರಲಿ, ಆತನ ದರ್ಶನ ಸ್ಪರ್ಶನದಿಂದ ನಮ್ಮ ಜನ್ಮ ಉದ್ಧಾರ ಆಗುತ್ತದೆ, ನಮ್ಮ ಜನ್ಮ ಪಾವನ ಆಗುತ್ತದೆ ಅಂತ ಹೇಳಿ ಆ ಸತ್ಸಂಗದಲ್ಲಿ ನಾವು ಅಪಾರವಾದಂಥ ಪ್ರೀತಿ ಪ್ರೇಮವನ್ನು ಇಟ್ಟುಕೊಂಡು ನಾವು ಜೀವನ ಮಾಡಿದ್ದಾದರೆ ನಮಗೆ ಇಂದಿಲ್ಲ ಮುಂದಿನ ಜನ್ಮಾದಿಗಳಲ್ಲಿ ಆದರೂ ಕೂಡ ಸದ್ಗತಿ ಆಗೇ ತೀರ್ತದ ಅಂತ ಶಾಸ್ತ್ರ ಹೇಳ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ.